ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣ ದಿನಂಪ್ರತಿ ಹೊಸ ಹೊಸ ತಿರುವುಗಳನ್ನು ಪಡಿತಾ ಇದೆ. ಈಗ ಮತ್ತೆ ಅಂತಹದ್ದೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಪತನವಾಗಲಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಇನ್ನು ಒಂದೇ ಒಂದು ವರ್ಷ ಮಾತ್ರ ಕಂಪ್ಲೀಟ್ ಮಾಡಿದೆ ಸಿದ್ದು ಸರ್ಕಾರ 2ನೇ ಟರ್ಮ್ ನಲ್ಲಿ. ಇಷ್ಟು ಬೇಗ ರಾಜ್ಯ ಸರ್ಕಾರದ ಬುಡಕ್ಕೆ ಬಾಂಬ್ ಬಿಡಲಾಗ್ತಾ ಇದೆಯಾ? ಹೌದು ಅಂತ ಹೇಳಲಾಗ್ತಾ ಇದೆ. ಕಳೆದ ವಾರವಷ್ಟೇ ಡೆಲ್ಲಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಮಟ್ಟದ ಒಂದು ಸಭೆ ಮಾಡಿದ್ರು. ಇದು ಖಾಸಗಿ ಸಭೆಯಾಗಿತ್ತು. ಈ ಮೀಟಿಂಗ್ ನಲ್ಲಿ ರಾಜ್ಯ ಸರ್ಕಾರದ ಕುರಿತಾಗಿ ಚರ್ಚೆಗಳು ನಡೆದಿತ್ತು. ಇದಾದ ಮೇಲೆ ಈಗ ನಿಮಗೆ ಗೊತ್ತೇ ಇದೆ, ವಿಧಾನಮಂಡಲದ ಕಲಾಪ ಕಾರ್ಯಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ, ರಹಸ್ಯವಾಗಿ ಭೇಟಿಯಾಗಿದ್ದಾರೆ. ಈಗ ರಾಜ್ಯ ಸರ್ಕಾರದ ಪತನಕ್ಕೆ ಈ ಇಬ್ಬರು ನಾಯಕರು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. 2ನೇ ಸುತ್ತಿನ ಮಾತುಕತೆಯಲ್ಲಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಮಾತಾಡಿರೋದಾದ್ರೂ ಏನು, ಸರ್ಕಾರ ಯಾವಾಗ ಬೀಳಬಹುದು, ಎಷ್ಟು ಜನ ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಳ್ತಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಸಿದ್ದು ಮಾತನ್ನೇ ಮೀರಿ ಈಗ ಎಚ್.ಡಿ.ಕೆ ಜೊತೆಗೆ ಚರ್ಚೆ ಮಾಡಿ ಸರ್ಕಾರದ ಪತನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರಾ? ಸ್ನೇಹಿತರೆ, ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಯ ನರೇಂದ್ರ ಮೋದಿ ಅವರನ್ನ ಬಾಯಿ ತುಂಬಾ ಹೊಗಳಿದ್ರು. ಅಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲಾದಂತಹ ಮೀಟಿಂಗ್ ನಲ್ಲಿ ನಿತಿನ್ ಗಡ್ಕರಿ ಅವರ ಜೊತೆಗೆ ಭಾಗವಹಿಸಿದ್ರು. ಅದಾದ ಮೇಲೆ ಬಿಜೆಪಿಯವರು ಪದೇ ಪದೇ ಹೇಳ್ತಾ ಬಂದ್ರು, ಮಹಾರಾಷ್ಟ್ರದ ಶಿಂದೆ ಮಾದರಿನಲ್ಲೇ ಕರ್ನಾಟಕದಲ್ಲೂ ಸಹ ಬಿಜೆಪಿಯ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ. ಹಾಗಾದ್ರೆ ಕರ್ನಾಟಕದಲ್ಲಿ ಶಿಂದೆ ಯಾರಾಗ್ತಾರೆ ಅನ್ನೋ ವಿಚಾರಕ್ಕೆ ಬಿಜೆಪಿಯವರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಿದ್ದು ಡಿ.ಕೆ. ಶಿವಕುಮಾರ್ ಅವರ ಕಡೆ. ಈಗ ವಿಚಿತ್ರ ಅನ್ನುವಂತೆ ಆ ಸ್ಥಾನನ ಸತೀಶ್ ಜಾರಕಿಹೊಳಿ ಅವರು ತುಂಬುತ್ತಾ ಇದ್ದಾರಾ? ಮೂಲಗಳು ಹೌದು ಅನ್ನುತ್ತೆ. ಯಾಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಬ್ಯಾಕ್ ಟು ಬ್ಯಾಕ್ 2 ಸರಿ ಮೀಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಹಿಂದೆ ಬೆಳಗಾವಿಯ ರಾಜಕಾರಣ ಕುರಿತು ಮಾತಾಡ್ತಾ ಶಿಂದೆ ಅವರೇ ಹೇಳಿದ್ರು, ಕರ್ನಾಟಕದಲ್ಲೂ ಒಬ್ಬ ಶಿಂದೆ ರೆಡಿ ಇದ್ದಾರೆ, ಸಮಯ ಬಂದಾಗ ಕಾಂಗ್ರೆಸ್ ಸರ್ಕಾರ ಪತನಗೊಂಡು ಬಿಜೆಪಿಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ. ಆ ದಿನಗಳು ಈಗ ದೂರ ಇಲ್ಲ ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ಏನಿಲ್ಲ ಅಂದ್ರೂ ಕನಿಷ್ಠ 25 ಜನ ಶಾಸಕರಿದ್ದಾರೆ. ಈಗ ಮತ್ತೊಮ್ಮೆ 2ನೇ ಬಾರಿ ಮೀಟ್ ಆಗಿದಾರಲ್ಲ ಕುಮಾರಸ್ವಾಮಿ ಅವರನ್ನ, ಆಗ ಸತೀಶ್ ಜಾರಕಿಹೊಳಿ ಅವರೇ ಕೊಟ್ಟಿದ್ದಾರೆ ಪಟ್ಟಿನ. ಅದರಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರ ಬೆಂಬಲ ನನಗಿದೆ ಅಂತ. ಅಂದ್ರೆ ಸರ್ಕಾರನ ಕೆಡುವುದಕ್ಕೆ ಬೇಕಾದ ಶಾಸಕರ ಬೆಂಬಲ ನನ್ನ ಪರವಾಗಿ ಇದೆ ಅನ್ನೋ ಪಟ್ಟಿನ ಈಗ ಸತೀಶ್ ಜಾರಕಿಹೊಳಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಮುಂದೆ ಇಟ್ಟು ಆದಷ್ಟು ಬೇಗ ಒಂದು ಗಟ್ಟಿ ನಿರ್ಧಾರಕ್ಕೆ ಬರೋಣ, ಬಿಜೆಪಿ ನೇತೃತ್ವದ ಸರ್ಕಾರನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋಣ ಅನ್ನುವ ಮಾತನ್ನ ಕುಮಾರಸ್ವಾಮಿ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಜಾರಕಿಹೊಳಿ ಅವರು ಇಟ್ಟಿರೋದು ಒಂದೇ ಒಂದು ಬೇಡಿಕೆ, 4 ವರ್ಷಕ್ಕಿಂತ ಕಡಿಮೆ ಇದೆ ಟರ್ಮು, ಅದರಲ್ಲಿ ನನಗೆ 2 ವರ್ಷ ಪ್ರಥಮ ಅವಧಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಕು, ನಂತರದ ಅವಧಿಗೆ ಬಿಜೆಪಿ ಅವರಾಗ್ಲಿ ಜೆಡಿಎಸ್ ನವರಾಗ್ಲಿ ಮುಖ್ಯಮಂತ್ರಿ ಆಗ್ಲಿ ನನ್ನದೇನು ಅಭ್ಯಂತರ ಇಲ್ಲ. ಇದೊಂದು ಬೇಡಿಕೆಯನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ಮುಂದೆ ಇಟ್ಟು ಯಾವೆಲ್ಲ ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ಅನ್ನುವ ಪಟ್ಟಿಯನ್ನು ಸಹ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಸತೀಶ್ ಜಾರಕಿಹೊಳಿ ಅವರ ಈ ನಿರ್ಧಾರಕ್ಕೂ ಸಹ ಕಾರಣಗಳಿದೆ. ಈ ಹಿಂದೆ ಅವರೇ ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆ ಸೃಷ್ಟಿ ಮಾಡಿ ನನ್ನನ್ನ ಡಿ.ಸಿ.ಎಂ ಮಾಡಿ ಅನ್ನುವಂತ ಬೇಡಿಕೆಗಳನ್ನ ಇಟ್ಟಿದ್ರು. ಕೆಪಿಸಿಸಿ ಅಧ್ಯಕ್ಷರನ್ನಾದ್ರೂ ಮಾಡಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಸಹ ಮಾಡಿದ್ರು. ಆದ್ರೆ ಹೈಕಮಾಂಡ್ ನವರು ಅವರ ಯಾವ ಬೇಡಿಕೆಗಳನ್ನು ಸಹ ಈಡೇರಿಸಲಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ನಾನು ಕಾಂಗ್ರೆಸ್ ನಲ್ಲೇ ಮುಂದುವರೆದ್ರೆ ನಾನು ಸಿಎಂ ಅಲ್ಲ, ಡಿ.ಸಿ.ಎಂ ಆಗಲ್ಲ. ಎಲ್ಲಿಯವರೆಗೆ ಡಿ.ಕೆ ಅವರ ಅಸ್ತಿತ್ವ ಕಾಂಗ್ರೆಸ್ ನಲ್ಲಿ ಇರುತ್ತೋ ಅಲ್ಲಿಯವರೆಗೆ ನನ್ನ ಅಧಿಕಾರಕ್ಕೆ ಕೊಕ್ಕೆ ಆಗ್ತಾನೆ ಇರ್ತಾರೆ ಅನ್ನುವ ನಿರ್ಧಾರಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ನೀವೇ ಯೋಚನೆ ಮಾಡಿ, ಮೊನ್ನೆ ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ, 2.5 ವರ್ಷ ಆದ ಮೇಲೆ ಹುದ್ದೆಯಿಂದ ಇಳಿಯಿರಿ ಅಂತ. ಅದರ ಅರ್ಥ ನೆಕ್ಸ್ಟ್ ಟರ್ಮ್ಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರೇನಾದ್ರೂ ಮುಖ್ಯಮಂತ್ರಿ ಆದ್ರೆ ನನ್ನ ಅಸ್ತಿತ್ವ ಕಾಂಗ್ರೆಸ್ ನಲ್ಲಿ ಶೂನ್ಯವಾಗುವತ್ತ ಸಾಗುತ್ತೆ. ಈಗಲೇ ನಾನೊಂದು ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು. ಕೇವಲ ಸಿದ್ದರಾಮಯ್ಯನವರನ್ನು
ನಂಬಿಕೊಂಡು ರಾಜಕೀಯ ಮಾಡಿದ್ರೆ ನಾನು ಕಂಡಿರ್ತಕ್ಕಂತ ಸಿಎಂ ಹುದ್ದೆ ಕನಸು ಈಡೇರಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಗೊತ್ತಾಗಿದೆ. ಸಿದ್ದರಾಮಯ್ಯನವರಿಗೆ ಹೆಚ್ಚು ಕಡಿಮೆ ಸರಿಸಮಾನವಾದ ಪವರ್ ಸೆಂಟರ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ತಲೆನೋವು ಕೊಟ್ಟಿರುವುದು. ಈ ಹಿಂದಿನ ಅಧ್ಯಕ್ಷರ ರೀತಿ ಡಿ.ಕೆ. ಶಿವಕುಮಾರ್ ಅಲ್ಲ, ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಕೆ.ಎನ್. ರಾಜಣ್ಣ ಅವರು ಇತ್ತೀಚೆಗೆ ಸೈಲೆಂಟ್ ಆಗಿರೋದನ್ನ ನೀವು ಗಮನಿಸಬಹುದು. ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ಲೆವೆಲ್ಗೂ ಇದನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಿಂದ ಸೂಚನೆ ಕೊಡಿಸಿದ್ರು. ಕೆ.ಎನ್. ರಾಜಣ್ಣ ಬಹಿರಂಗ ಹೇಳಿಕೆಗಳನ್ನು ಕೊಡುವಂತಿಲ್ಲ ಅಂತ. ಈಗ ಕೆ.ಎನ್. ರಾಜಣ್ಣ ಮಾತಾಡೋದನ್ನ ನೀವು ಎಲ್ಲಾದ್ರೂ ಕೇಳ್ತಾ ಇದ್ದೀರಾ? ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಅದರ ಅರ್ಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ತಲೆನೋವು ತಂದಿರೋದು. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಸಿದ್ದರಾಮಯ್ಯನವರ ಸರ್ಕಾರ ಈಗ ಅನೇಕ ಹಗರಣಗಳ ಸುಳಿಯಲ್ಲಿ ಸಿಲುಕಿದೆ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸೋದಕ್ಕಾಗದೆ ಪರದಾಡ್ತಾ ಇದೆ. ಇನ್ನ ಅಭಿವೃದ್ಧಿಯಂತೂ ಮರೀಚಿಕೆಯಾಗಿದೆ. ಇದನ್ನ ಖುದ್ದು ಕಾಂಗ್ರೆಸ್ನ ಶಾಸಕರೇ ಬಹಿರಂಗವಾಗಿ ಹೇಳ್ತಾರೆ. ಸತತವಾಗಿ ಹಾಲು, ಪೆಟ್ರೋಲ್, ಡೀಸೆಲ್ ನಂತಹ ದಿನಬಳಕೆ ವಸ್ತುಗಳ ದರ ಏರಿಕೆಯಾಗ್ತಲೇ ಇದೆ. ಇದರ ಜೊತೆಗೆ ದಲಿತರ ಅಭಿವೃದ್ಧಿಗಾಗಿ ಅಂತ ಇಟ್ಟಂತಹ 14,000 ಕೋಟಿ ರೂಪಾಯಿ ದುಡ್ಡನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗಿದೆ ಅನ್ನೋ ಆರೋಪ ಸಹ ಈಗ ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ನಿಮಗೆ ಗೊತ್ತಿರಬಹುದು, ಎಸ್ಸಿಪಿ ಮತ್ತು ಟಿಎಸ್ಪಿಗೆ ಮೀಸಲಿಟ್ಟಂತ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಹೇಗೆ ಬಳಸಿಕೊಂಡ್ರಿ ಅಂತ ಪ್ರಶ್ನೆ ಮಾಡಿ ಪರಿಶಿಷ್ಟ ಜಾತಿ ಆಯೋಗ ಕಾಂಗ್ರೆಸ್ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ವಿಷಯ ಮನದಟ್ಟಾಗಿ ಹೋಗಿದೆ. ಸಿದ್ದು ಸರ್ಕಾರದಲ್ಲೇ ಮುಂದುವರೆದರೆ ನನಗೆ ಅಸ್ತಿತ್ವ ಇರೋದಿಲ್ಲ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವುದಕ್ಕೆ ಸಾಧ್ಯ ಇಲ್ಲ. ಬರೀ ಗ್ಯಾರಂಟಿಗೆ ಹಣ ಹೊಂದಿಸೋದಿಕ್ಕೆ ಸರ್ಕಾರ ಎಣಗಾಡುವ ಪರಿಸ್ಥಿತಿ ಇದೆ. ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಅನುದಾನ ಕೊಡೋದಾದ್ರೂ ಎಲ್ಲಿಂದ? ಸಹಜವಾಗಿ ಈ ಪ್ರಶ್ನೆ ಎಲ್ಲರನ್ನೂ ಕಾಡಿರುತ್ತೆ. ಇದು ಸಹ ಜಾರಕಿಹೊಳಿ ಅವರ ಈ ನಿರ್ಧಾರಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ವಿಚಾರನ ಖುದ್ದು ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಇವರು ಸಿಎಂ ಅವರ ಆರ್ಥಿಕ ಸಲಹೆಗಾರರು ಈ ರಾಯರೆಡ್ಡಿ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಪಂಚ ಗ್ಯಾರಂಟಿಗಳು ಜಾರಿಗೆ ಬಂದು 1 ವರ್ಷ ಆಗಿದೆ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಿಕ್ಕೆ ಹರಸಾಹಸ ಪಡ್ತಾ ಇದೆ. ಆರ್ಥಿಕ ಸಂಕಷ್ಟ ಇದೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹೊಡೆತ ಬಿದ್ದಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಯ್ತು. ಹಾಗಾಗಿ ಕಾಂಗ್ರೆಸ್ನ ಬಹುತೇಕ ಶಾಸಕರು ಈ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನೂ ಕೊಡ್ತಾ ಇಲ್ಲ, ಬಿಡಿಗಾಸನ್ನು ಕೊಡ್ತಾ ಇಲ್ಲ. ನಾವು ಕ್ಷೇತ್ರದ ಜನತೆಗೆ ಮುಖ ತೋರಿಸೋದಾದ್ರೂ ಹೇಗೆ? ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ವಿಚಾರನ ಇಟ್ಕೊಂಡು ಎದುರಿಸಬೇಕು? ಇದು ಹೀಗೆ ಮುಂದುವರೆದ್ರೆ ನಮ್ಮ ನಿರ್ಧಾರ ನಾವು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಕಾಂಗ್ರೆಸ್ ಶಾಸಕರು ಬಂಡೆದ್ದಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಆನೆ ಬಲ ತಂದ್ಕೊಟ್ಟಿದೆ. ಕೇಂದ್ರದ ಬಿಜೆಪಿ ನಾಯಕರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಶಿಂದೆ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವುದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿ ಅಂತ. ಹಾಗಾಗಿ ಕುಮಾರಸ್ವಾಮಿ ಅವರು ಇದಕ್ಕೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಮೇಲಿಂದ ಮೇಲೆ ಕುಮಾರಸ್ವಾಮಿ ಮತ್ತು ಜಾರಕಿಹೊಳಿ ಅವರು ಮೀಟ್ ಆಗ್ತಾ ಇರೋದು ಇದೇ ಪರ್ಪಸ್ ಗಾಗಿ. ಸ್ನೇಹಿತರೆ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಸತೀಶ್ ಜಾರಕಿಹೊಳಿ ಅವರು ಮೊದಲಿನ ತರ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಮೂಡ ಹಗರಣ ಹೊರಗೆ ಬಂದಾಗ್ಲೂ ಸಹ ಸತೀಶ್ ಜಾರಕಿಹೊಳಿ ಅವರು ಸಂಪೂರ್ಣ ಬೆಂಬಲನ ಸಿದ್ದರಾಮಯ್ಯನವರಿಗೆ ವ್ಯಕ್ತಪಡಿಸ್ತಾ ಇಲ್ಲ. ಕೇವಲ ಕೆ.ಎನ್. ರಾಜಣ್ಣ ಅವರು ಮಾತಾಡಿರೋದನ್ನ ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಅವರ ನೆರವಿಗೆ ಯಾರೂ ಬರ್ತಾ ಇಲ್ಲ. ಮೊದಲೆಲ್ಲ ಸತೀಶ್ ಜಾರಕಿಹೊಳಿ ಅವರು ಅವರ ಬಣದಲ್ಲಿ ಗಟ್ಟಿಯಾಗಿ ಗುರುತಿಸ್ಕೊಳ್ತಾ ಇದ್ರು. ಈಗ ಸಿದ್ದು ನಂಬ್ಕೊಂಡ್ರೆ ನಾನು ಸಿಎಂ ಆಗೋದು ಡೌಟ್ ಅಂತ ಸತೀಶ್ ಜಾರಕಿಹೊಳಿ ಅವರಿಗೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಅವರು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.